ವಿದ್ಯಾರ್ಥಿಗಳೇ ಇದನ್ನ ಲೆಕ್ಕ ಮಾಡ್ರಿ. ಮಾಡೋದಾತ ನಾ ತಿಳಿಸ್ತನು, ಲಕ್ಷ ಕೊಟ್ಟು ನೋಡಿ. ಒಬ್ಬನು ಡಜನಿಗೆ 24 ರೂದಂತೆ 2 ಡಜನ್ ಕಿತ್ತಳೆ ಹಣ್ಣುಗಳನ್ನು ಕೊಂಡನು ಮತ್ತು 3 ರೂಪಾಯಿ ಒಂದರಂತೆ ಅವನ್ನು ಮಾರಿದನು. ಅವನ ಲಾಭ ಅಥವಾ ನಷ್ಟ ಎಷ್ಟು? ಮಾಡ್ರಿ. ಮಾಡೋದಾತ ವಿಡಿಯೋ ಆನ್ ಮಾಡಿ. ಚೆನ್ನಾಗಿ ತಿಳಿಸಿ ಹೇಳ್ತಾನು. ಭಾಳ ಸರಳ ಲೆಕ್ಕದ ಇದು. ಸರಿಯಾಗಿ ತಿಳ್ಕೊಂಡು ಬಿಟ್ರೆ ಮುಗೋದು. ಓಕೆ, ವಿಡಿಯೋ ಆನ್ ಮಾಡ್ರಿ, ನೋಡಿ. 2 ಡಜನ್ 1 ಡಜನ್ನಿಗೆ, ಒಬ್ಬನು ಡಜನ್ನಿಗೆ 24 ರೂಪಾಯಿ ಅಂದ್ರೇನು? 1 ಡಜನ್. 2 ಡಜನ್ ಹಣ್ಣುಗಳ 2 ಡಜನ್ ಹಣ್ಣುಗಳ ಕೊಂಡ ಬೆಲೆ ಬರೋಬ್ಬರಿ ಹೆಂಗ? 24 ರೂಪಾಯಿಕ 1 ಡಜನ್, 2 ಡಜನ್ಗೆ ಎಷ್ಟಾಯ್ತು? 24 48 ರೂಪಾಯಿ ಆಯ್ತು. 2 ಡಜನ್ ಅಂದ್ರೆ ಏನು? 24 ಹಣ್ಣು. ಇದನ್ನ ನೆನ್ಪಿಟ್ಕೋರಿ. 2 ಡಜನ್ ಅಂದ್ರೆ 24 ಹಣ್ಣುಗಳ ಕೊಂಡ ಬೆಲೆ ಅಂತ ತಿಳ್ಕೊಂಡಂಗ ಆತ್ ನೀವು. ನೋಡ್ರಿ, ಈ ಯಾಕೆ ನಾ ಖುಲ್ಲಾ ಮಾಡಿದಂದ್ರೆ ಒಂದು ಹಣ್ಣು ಮಾರ್ಯಾನ, ಅದಕ್ಕೆ 24 ಹಣ್ಣುಗಳ ಮಾರಾಟದ ಬೆಲೆ ಬರೋಬ್ಬರಿ. ಮಾರಾಟದ ಬೆಲೆ ಈಸ್ ಈಕ್ವಲ್ ಟು 24 ಹಣ್ಣುಗಳು ತೀತ 3 ರೂಪಾಯಿಗೆ 1 ಅಂದ್ರೆ 2 ಡಜನ್ ಅಂದ್ರೆ ಎಷ್ಟು ಹಚ್ಕೋತೀರಿ? 24 ಹಚ್ಕೋತೀರಿ. 24 ಮೂರಲೆ 72 ರೂಪಾಯಿ ಏನಾಯ್ತು? ಮಾರಾಟದ ಬೆಲೆ ಆಯ್ತು. 72 ರೂಪಾಯಿ ಏನಾಯ್ತು? ಮಾರಾಟದ ಬೆಲೆ ಆಯ್ತು. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾಯ್ತು. ಲಾಭ ಬರೋಬ್ಬರಿ. ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಎಷ್ಟದ? 72 ರೂಪಾಯಿ ಅದ. ಕೊಂಡ ಬೆಲೆ 48 ಅದ. ಬರೋಬ್ಬರಿ 24 ರೂಪಾಯಿ ಲಾಭ. 24 ರೂಪಾಯಿ ಲಾಭ. ಎಲ್ಲದ? ಸಿ ಉತ್ತರ. 24 ರೂಪಾಯಿ ಲಾಭ. ಉತ್ತರ ಸಂಖ್ಯೆ ಸಿ. ಹೆಂಗ ತಕ್ಕೋಬೇಕು ಅನ್ನೋದು ತಿಳ್ಕೊಬೇಕು ಮೊದಲು ನೀವು. ಒಬ್ಬ ಡಜನ್ಗೆ 24 ರೂದಂತೆ 2 ಡಜನ್ ಕಿತ್ತಳೆ ಹಣ್ಣು ಕೊಂಡನು, 3 ರೂಪಾಯಿಗೆ ಒಂದರಂತೆ ಅವನ್ನು ಮಾರಿದನು. ಅವನ ಲಾಭ ಅಥವಾ ನಷ್ಟ ಎಷ್ಟು? 2 ಡಜನ್ ಹಣ್ಣುಗಳ ಕೊಂಡ ಬೆಲೆ ಬರೋಬ್ಬರಿ 24 ಗುಂಡ್ಲೆ 2 48 ರೂಪಾಯಿ ಆಯ್ತು. 2 ಡಜನ್ ಅಂದ್ರು ಒಂದೇ, 24 ಹಣ್ಣುಗಳು ಅಂದ್ರು ಒಂದೇ. 24 ಹಣ್ಣುಗಳ ಮಾರಾಟ ಬೆಲೆ ಬರೀ 3 ಗುಂಡ್ಲೆ 1. 1 ಹಣ್ಣಿಗೆ 3, 24 ಹಣ್ಣಿಗೆ 72 ರೂಪಾಯಿ ಆಯ್ತು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. 72 48 24 ರೂಪಾಯಿ ಲಾಭ ಆಯ್ತು. ಉತ್ತರ ಸಂಖ್ಯೆ ಸಿ. ಎಲ್ಲರೂ ಫೇರ್ದಾಗ ಚೆನ್ನಾಗಿ ಬರ್ಕೊಡ್ರಿ.